ರಾಜ ಲಖಮಗೌಡ ಜಲಾಶಯದಿಂದ ಸುಮಾರು 5,000 ಕ್ಯೂಸೆಕ್ ನೀರು ಬಿಡುಗಡೆ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಜಲಾಶಯದಿಂದ ನಿನ್ನೆ ದಿನಾಂಕ 9/7/2025ರಂದು 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಯಿತು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ತಹಶೀಲ್ದಾರಾದ ಮಂಜುಳಾ ನಾಯಕ್ ಅವರು ಹಾಗೂ ನೀರಾವರಿ ಇಲಾಖೆ ಸಹಾಯಕ ನಿರ್ವಾಹಕ ಅಭಿಯಂತರ ಮತ್ತು ಮಂಡಳ ಅಧ್ಯಕ್ಷರು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಎಲ್ಲರೂ ಸೇರಿ ಕ್ರಸ್ಟ್ ಗೇಟ್ಗಳಿಗೆ ಪೂಜೆ ಸಲ್ಲಿಸಿ ನಂತರ ನೀರನ್ನು ಹೊರಬಿಡಲಾಯಿತು. ಹುಕ್ಕೇರಿ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯಕ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಜಲಾಶಯದ ಮಟ್ಟ 51 ಟಿಎಂಸಿ ಸಾಮರ್ಥ್ಯ ಹೊಂದಿರುವುದು. ಇವಾಗಿನ ಜಲಾಶಯವು ಸದ್ಯ 85% ಭರ್ತಿಯಾಗಿದೆ. 2175 ಅಡಿ ಇರುವ ಜಲಾಶಯದಲ್ಲಿ 42 ಟಿಎಂಸಿ ನೀರು ಸಂಗ್ರಹವಾಗಿದ್ದು, ಘಟಪ್ರಭಾ ನದಿಗೆ 18,000 ಕ್ಯೂಸೆಕ್ ಒಳಹರಿವಿದೆ. ಇನ್ನು 9 ಟಿಎಂಸಿ ನೀರು ಬಾಕಿ ಉಳಿದುಕೊಂಡಿದೆ ಹಾಗೂ ನದಿ ಪಾತ್ರದ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಹಾಗೂ ತಮ್ಮ ಜಾನುವಾರುಗಳ ಸಮೇತ ನದಿ ಪಾತ್ರದಿಂದ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಎಂದು ಮಾನ್ಯ ಹುಕ್ಕೇರಿ ತಹಶೀಲ್ದಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ, ಹೆಲೋ ಹುಕ್ಕೇರಿ ನ್ಯೂಸ್, ಹಿಡಕಲ್ ಡ್ಯಾಂ. ಕೈಟಬನೆಂಬ ಅಸುರನ್ಗಳ ತಾಳಿ ಪುರುಷತ್ವವನು ಶಿಲುತಲಿ ಮಾಸ್ತಕವಾರಂ ಜೈ ನಮಃ ಪಾರ್ವತಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಮಾಮಿ ಕರ್ಪೂರ ನಿರಾಶ್ವರ ಮಹಾದೇವ ಪಾರ್ವತಿ ಶಿವ ಮಹಾದೇವ. ಹಿಡಕಲ್ ಡ್ಯಾಮಿಗೆ ಸಂಬಂಧಪಟ್ಟಂತೆ ನಮ್ಮದು ಟೋಟಲಿ ನಾವು ಹಿಡಕಲ್ ಡ್ಯಾಮಿಗೆ ಒಂದು 51 TMC ನಮ್ಮದು ಕೆಪಾಸಿಟಿ ಇದೆ ವಾಟರ್ ಸಾಲ್. ಸೊ ಇನ್ಫ್ಲೋ ಏನಿದೆ, ಇನ್ಫ್ಲೋ ಬಂದುಬಿಟ್ಟು 43,300 ಇನ್ಫ್ಲೋ. ಸೊ ಈ ಟೋಟಲ್ ಏನಿದೆ ಅಲ್ಲ ನಾವು ಈಗ 41 ಇದನ್ನು ಏನಿದೆಲ್ಲ ಎಷ್ಟೋ 6 ಗೇಟಿಂದ 836 ಕ್ಯೂಸೆಕ್ಸನ್ನು ನಾವು ನೀರನ್ನು ಹೊರಗಡೆ ಬಿಡ್ತಾ ಇದ್ದೀವಿ ಇವತ್ತು. ಸೊ ಫಸ್ಟ್ ಆಫ್ ಆಲ್ ಇವತ್ತು ಪೂಜೆ ಮಾಡಿ ಎಲ್ಲ ಒಂದು ಅಧ್ಯಕ್ಷರು ಇದ್ದರು, ಇದಕ್ಕೆ ಮಂಡಳಿ ಅಧ್ಯಕ್ಷರು ಆಯಿತು, ಆಮೇಲೆ ಇನ್ನಿತರ ಎಲ್ಲ ಅಧಿಕಾರಿಗಳು ಎಲ್ಲರೂ ನೈಟ್ 6 ಗೇಟನ್ನು ಓಪನ್ ಮಾಡಿದ್ದೀವಿ. ಅದೇ ತೆರನಾಗಿ ನಮ್ಮದು ಮಾರ್ಕಂಡೇಯ ರಿವರ್ಗೆ ಸಂಬಂಧಪಟ್ಟಂತೆ ಶಿರು ಡ್ಯಾಮ್ ಬರುತ್ತೆ. ಸೊ ಅಲ್ಲಿ ಕೂಡ ಏನಿದೆ 3.396 ಏನಿದೆಯಲ್ಲ ಟೋಟಲ್ ಕೆಪಾಸಿಟಿ ಇದೆ ಅದು. ಸೊ ಪ್ರೆಸೆಂಟ್ ಏನಿದೆಯಲ್ಲ ಇವಾಗ ನಾವು 3,800 ಕ್ಯೂಸೆಕ್ಸ್ ನೀರನ್ನು ಏನಿದ್ರೆ ಲಾಸ್ಟ್ 3 ಡೇಸಿಂದ ಬಿಡ್ತಾ ಇದ್ದಾರೆ. ಲಾಸ್ಟ್ 3 ಡೇಸಿಂದ ಅದನ್ನು ಬಿಡ್ತಾ ಇದ್ದೀವಿ ನಾವು. ಅಲ್ಲಿ ಕೂಡ ಏನಿದ್ರೆ ಕೆಪಾಸಿಟಿ ಕಮ್ಮಿ ಇರೋದ್ರಿಂದ ಸೊ ನೀರನ್ನು ನಾವು ಜಾಸ್ತಿ ಬಿಡ್ತಾ ಇದ್ದೀವಿ. 3 ಡೇಸಿಂದ ಆಗ್ತದೆ. ಮೇಡಮ್, ಈಗ ತಾಲೂಕಿನಾಗ ಈಗ ಮಳೆ ಹೆಚ್ಚಾಗ್ತದೆ, ಮನೆಗಳ ಪರಿಸ್ಥಿತಿ, ಫ್ಲಡ್ ವೀಕ್ಷಣೆ ಯಾವ ಈ ಸರಿ ಏನಾಗಿದೆ ಅಂತಂದರೆ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಮೇ ತಿಂಗಳಲ್ಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಅದಕ್ಕೆ ಹೊಂದ್ಕೊಂಡಾಗ ಏನೈತಲ್ಲ ನಮ್ಮಲ್ಲಿ ಈಗ ಟೋಟಲ್ ಆ್ಯಸ್ ಆಫ್ ನಾವು ಏನಿತ್ತಲ್ಲ ಕಂಪೇರ್ ಟು ಲಾಸ್ಟ್ ಇವಾಗ ಮನೆಗಳೇನು ಜಾಸ್ತಿ ಬಿದ್ದಿಲ್ಲ, ಓನ್ಲಿ ಒಂದು 15 ಮನೆಗಳಷ್ಟೇ ಬಿದ್ದಿದ್ದಾವೆ. ಅದರಲ್ಲಿ ಒಂದು ಎ ಕೆಟಗರಿ ಏನಿದೆಯಲ್ಲ ನಮ್ಮದು ಒಂದು 2 ಮನೆಗಳಷ್ಟೇ ಬರ್ತವೆ. ಅದರದನ್ನೆಲ್ಲ ಪಾರ್ಷಿಯಲಿ ಇದ್ದಾವೆ. ಅವನ್ನೆಲ್ಲ ಆಲ್ರೆಡಿ ನಾವು ಏನಿತ್ತಲ್ಲ ಅದನ್ನು ವಿಸಿಟ್ ಮಾಡಿ ವಿತ್ ಡಾಕ್ಯುಮೆಂಟೇಷನ್ ತೊಗೊಂಡ್ಬಿಟ್ಟು ಪೇಮೆಂಟು ಕೂಡ ಆಗಿದೆ. ಸೇತುವೆಗಳು ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಏನಿತ್ತಂದರೆ ನಮ್ಮದು ಈಗ ಶೆಟ್ಟಿಹಳ್ಳಿ ಸಲಾಮವಾಡಿ ದಡ್ಡಿ ಬ್ರಿಡ್ಜ್ ಆಯಿತು. ಸೊ ಅಲ್ಲಿ ಮೂರು ಸೇತುವೆಗಳು ಮುಳುಗಡೆ ಆಗಿದ್ದು, ಬಟ್ ಆಲ್ಟರ್ನೇಟಿವ್ ರೋಡ್ ಇತ್ತು ಅದಕ್ಕೆ. ಸೊ ಇವಾಗ ಇಲ್ಲಿ ಏನೈತಲ್ಲ ನಮಗೆ ಹುಕ್ಕೇರಿ ಇದಕ್ಕೆ ಸಂಬಂಧಪಟ್ಟಂಗೆ ಯರನಾಳ ಬ್ರಿಡ್ಜು, ಸೊ ಅಲ್ಲಿ ಕೂಡ ಏನೈತಲ್ಲ ಅದು ಮುಳುಗಡೆ ಆಗಿದೆ. ಇದಕ್ಕೆ ಪ್ರೆಸೆಂಟ್ ಎಲ್ಲನೂ ಓಪನ್ ಇದ್ದಾವೆ, ನೀರೇನೋ ಅದೇ ಓಪನ್ ಫ್ರೀ ಆಫ್ ಇದ್ದಾರೆ, ಹೋಗಲಿಕ್ಕೆ ಏನು ಸಮಸ್ಯೆ ಇಲ್ಲ. ಸೊ ಇನ್ಮೇಲೆ ಮತ್ತೆ ಮಳೆ ಬಂತು ಅಂದರೆ ನಮ್ಮದು ಅಧಿಕಾರಿಗಳ ಟೀಮ್ ಕೂಡ ನಾವು ಅದನ್ನು ಮಾಡ್ಕೊಂಡಿದ್ದೀವಿ, ನೋಡಲ್ ಆಫೀಸರ್ಸ್ ಟೀಮನ್ನು
24/7 ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಏನಿತ್ತಲ್ಲ ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ದು ಏನಿತ್ತಲ್ಲ ಪರಿಸ್ಥಿತಿ ಶಾಂತ ರೀತಿ. ನದಿ ದಡದಲ್ಲಿರೋ ದೇವಸ್ಥಾನಗಳು ಯಾವ ಮಂದಿ ಒಳಗಡೆ ನದಿ ದಡದಲ್ಲಿಂದಾಗೆ ನಮಗೆ ಒಂದು ಇಲ್ಲಿ ಹಿಡಕಲ್ ಡ್ಯಾಮಿಗೆ ಸಂಬಂಧಪಟ್ಟಂತೆ 2 ಇದು ಬರ್ತವೆ. ಒಂದು ಹನುಮಂತ ಟೆಂಪಲ್, ಒಂದು ವಿಠಲ್ ಟೆಂಪಲ್ ಅಂತ ಬರುತ್ತೆ. ಸೊ ಅವು 2 ಮುಳುಗಡೆ ಆಗಿದ್ದಾವೆ ಆಲ್ರೆಡಿ. ಸೊ ಅದು ಹೊರತುಪಡಿಸಿದರೆ ಮತ್ತು ಬೇರೆ ಯಾವುದೂ ಆ ಥರ ನದಿಯ ದಂಡೆಗೆ ಬರೋ ದೇವಸ್ಥಾನಗಳೇ